ಓಲ್ಡ್ ಟೆಸ್ಟ್ಮೆಂಟಲ್ಲಿ ಪಾಪ ದೇವರೊಂದಿಗಿರುವಂಥ ಫೆಲೋಶಿಪ್ನ ಕಟ್ ಮಾಡ್ತು. ಸ್ಯಾಲ್ವೇಷನು ಕಟ್ ಮಾಡಿದಂಥ ಆ ಫೆಲೋಶಿಪ್ನ ಮತ್ತೆ ಒಂದು ಮಾಡೋದೇ ರಕ್ಷಣೆ ಹೊಂದಿರೋದಕ್ಕೆ ಅರ್ಥ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಸೊ ಇವತ್ತು ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್. ಸೊ ಈ ಸಂದೇಶವನ್ನು ನಾವು ಕೇಳ್ತಾ ಇದ್ದಾಗಲೇ ನಮ್ಮ ಸ್ಪಿರಿಚುವಲ್ ಆಧ್ಯಾತ್ಮಿಕ ಜೀವಿತದಲ್ಲಿರುವಂಥ ಬಲಹೀನತೆಗಳು ಇವತ್ತು ಗುಣ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಒಬ್ಬೊಬ್ಬರು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ಮೇಲೆ ಮತ್ತು ದೇವರು ಒಬ್ಬ ಮನುಷ್ಯನನ್ನು ರಕ್ಷಣೆಗೆ ತರೋದಕ್ಕೆ ಕಾರಣ ಏನು? 1 ಕೊರಿಂಥದವರೆಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 9ನೇ ವಾಕ್ಯ. ದ ಬುಕ್ ಆಫ್ 1 Corinthians chapter 1 verse 9. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಆಮೆನ್. ಸಾಕು. We are called for fellowship. ಎಲ್ಲರೂ ಹೇಳಿ, we are called for fellowship. ನಮ್ಮನ್ನು ದೇವರು ಕರೆದಿದ್ದೇ ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿ ಇರೋದಕ್ಕಾಗಿಯೇ. ಇವತ್ತು ಆ ಅನ್ಯೋನ್ಯತೆಯೇ ಇವತ್ತು ಇಲ್ಲದೆ, ಇವತ್ತು ಎಲ್ಲ ಕ್ರೈಸ್ತರು ನಾನು ಪಾಪಿ, ನಾನು ಧೂಳು, ನಾನೇನೂ ಇಲ್ಲ, ನಾನು ವೇಸ್ಟು, ನಾನು ಯಾವುದಕ್ಕೂ ಬಾರ್ದವನು ಅನ್ನೋದನ್ನು ಇವತ್ತು ಸಭೆ ಹೇಳ್ಕೊಟ್ಟಿದ್ರಿಂದ ಇವತ್ತು ನಮ್ಮ ಪ್ರಾರ್ಥನೆಗಳೆಲ್ಲ ಹೆಂಗಾಗ್ಬಿಡ್ತು ಅಂದರೆ ದೇವರು ಹೊಡಿತಾರೆ, ಬಡಿತಾರೆ. ಇವತ್ತು ನಾನು ಬರಬೇಕಾದ್ರೆ ಒಂದು ಮೆಸೇಜು ಕೇಳಿಸ್ಕೊಳ್ತಾ ಇದ್ದೆ, ಒಬ್ರು ಹಾಕಿದ್ರು. ಆ ಮೆಸೇಜಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರು ಹತ್ರ ನೀನು ಸರಿಯಾಗಿಲ್ಲ ಅಂದರೆ, ನೀನು ಮಾಡಬೇಕಾಗಿದ್ದು ಸರಿಯಾಗಿ ಮಾಡಿಲ್ಲ ಅಂದರೆ ನಿನ್ನ ಪಾಡು ನಾಯಿ ಪಾಡು, ನಿಂದು ಹಣ ಕಾಸೆಲ್ಲ ಮೋರಿಗೆ ಹೋಗ್ಬಿಡ್ತೈತೆ, ನಿನಗೆ ನಾಯಿ ಪಾಡು, ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಬೈತಾವ್ರೆ. ನಾನು ಹೇಳಿದೆ, ಅದನ್ನು ದಯವಿಟ್ಟು ಆಫ್ ಮಾಡಿ ಅಂತ ಆ ಮೆಸೇಜನ್ನ. ಸೊ ಮೈಕ್ ಸಿಕ್ಬಿಡ್ತು ಅಂದ್ಬಿಟ್ಟು, ನಿನಗೆ ನಾಯಿ ಪಾಡು, ನೀನು ಅಷ್ಟೇ, ನೀನು ಉದ್ಧಾರ ಆಗಲ್ಲ, ಹಿಂಗೆ ಹಿಂಗೆ ಅಂತೆಲ್ಲ ಪ್ರೀಚ್ ಮಾಡೋದೇ ಇವತ್ತು ಪ್ರೀಚಿಂಗ್ ಅಂತ ಅನೇಕರು ಅಂದ್ಕೊಂಡಿದ್ದಾರೆ. ನೋಡಿ, ಒಬ್ಬ ಮನುಷ್ಯನನ್ನು ದೇವರು ತನ್ನ ಅನ್ಯೋನ್ಯತೆಯಲ್ಲಿ ಇರೋದಕ್ಕಾಗಿಯೇ ರಕ್ಷಣೆಯನ್ನು ಕೊಟ್ಟಿದ್ದು. ಇಫ್ ಯು ಆರ್ ಸೇವ್ಡ್, ಯು ಶುಡ್ ಬಿ ಇನ್ ಫೆಲೋಶಿಪ್ ವಿತ್ ಗಾಡ್. ದೇವರೊಂದಿಗೆ ಐಕ್ಯತೆಯಲ್ಲಿ ಇರೋದಕ್ಕಾಗಿಯೇ ದೇವರು ನನ್ನನ್ನು ನಿಮ್ಮನ್ನು ಕರೆದ್ರು. ಈ ಅನ್ಯೋನ್ಯತೆಯಲ್ಲಿ ಇರೋದಕ್ಕೆ ಯಾವುದೆಲ್ಲ ತಡೆಗಳಿದೆಯೋ ಅದನ್ನೆಲ್ಲ ದೇವರು ಶಿಲುಬೆಯಲ್ಲಿ ಒಡೆದಾಕಿದ್ರು. ದೇವರ ಶಿಲುಬೆ ನಿನ್ನನ್ನು ಐಕ್ಯತೆಯಲ್ಲಿ ತರೋಕ್ಕಾಗದೆ ಹೋದರೆ ಈ ಲೋಕದಲ್ಲಿ ಬೇರೆ ಯಾವುದು ದೇವರೊಂದಿಗೆ ಐಕ್ಯತೆಯಲ್ಲಿ ತರೋಕ್ಕಾಗೋದಿಲ್ಲ. If cross didn't do this work, nobody can do that. ಆಮೆನ್. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತದಕ್ಕೆ ಕಾರಣ ಏನಂದರೆ, ನಾನು ನೀವು ಕ್ರಿಸ್ತನಲ್ಲಿ ಐಕ್ಯತೆಯಲ್ಲಿ ಇರೋದಕ್ಕೆ. ವಿ ಶುಡ್ ಆಲ್ವೇಸ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ರೋಮಾಪುರದವ್ರ ಬರೆದ ಪುಸ್ತಕ 8ನೇ ಅಧ್ಯಾಯ 1ನೇ ವಾಕ್ಯ. ಆದದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಈಗ ನೋಡಿ, ಈ ರೋಮಾಪುರದವ್ರು ಬರೆದ ಪುಸ್ತಕನ ಏನು ಹೇಳ್ತಾರೆ ಸ್ಕಾಲರ್ಸ್ ಅಂದರೆ, ದಿಸ್ ಈಸ್ ಒಂದು ಗ್ರೇಸ್ ಬುಕ್. ಇದು ಒಂದು ಬೈಬಲ್ ಇದ್ದಂಗೆ ರೋಮಾಪುರದವ್ರು ಬರೆದ ಪುಸ್ತಕ. ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಬುಕ್, ನೀವು ದೇವ್ರು ಯಾರು ಅಂತ ನಿಮ್ಗೆ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಐ ಮೀನ್, ಒನ್ ಆಫ್ ದ ಬೆಸ್ಟ್ ಬುಕ್ ಇನ್ ದ ಬೈಬಲ್ ಯಾವುದು ಅಂದರೆ ದ ಬುಕ್ ಆಫ್ ರೋಮನ್ಸ್. ಐ ಮೀನ್, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಬುಕ್ ಆಫ್ ರೋಮನ್ಸ್, ಯು ಕ್ಯಾನ್ ರೊಮ್ಯಾನ್ಸ್ ವಿತ್ ಗಾಡ್. ಅದೇ ಆ್ಯಕ್ಚುಲಿ ಅದರ ಅರ್ಥ. ಐ ಮೀನ್, ಸೊ ದೇವ್ರ ಒಬ್ಬ ಮನುಷ್ಯನನ್ನು ಹೆಂಗೆ ಕ್ಷಮಿಸಿದ್ರು, ಅವನಿಗೆ ಅಪರಾಧ ನಿರ್ಣಯವೂ ಇಲ್ಲ. ನೋಡಿ, ಸತ್ಯವೇದ ಹೇಳುತ್ತೆ, ದೇರ್ ಈಸ್ therefore now no condemnation. now ಎಲ್ಲರೂ ಹೇಳಿ, ಈಗ ನಿನ್ನನ್ನು ಯಾರೂ ಕಂಡಮ್ ಮಾಡಬಾರ್ದು. ಕಂಡಮ್ ಮಾಡುವಂಥ ಸತ್ಯ ಹೊಸ ಒಡಂಬಡಿಕೆಯಲ್ಲಿ ಇಲ್ಲವೇ ಇಲ್ಲ. ಹಂಗಂದರೆ ಪಾಸ್ಟರ್, ನಾನು ಪಾಪ ಮಾಡೋದು, ನಾನು ಪಾಪ ಮಾಡ್ತಾ ಇರೋದು ಇದೆಲ್ಲ ಓಕೆನಾ ಅಂತ ಕ್ವಶನ್ ಬರಲೇಬೇಕು. ಈ ಪ್ರಸಂಗಕ್ಕೆ ಬರಲಿಲ್ಲ ಅಂದರೆ ಯಾವ ಪ್ರಸಂಗಕ್ಕೆ ಬರುತ್ತೆ? ಬರಲೇಬೇಕು. ಸರಿ, ಓಕೆ, ಇದಕ್ಕೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಸತ್ಯವೇದ ಹೇಳುತ್ತೆ ನಾವು ನೋ ಕಂಡಮ್ನೇಷನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂಥ ಪುಸ್ತಕ ವಾಕ್ಯ ಎಲ್ಲಿ ಹೋಗಿ ಮುಗೀತು ಅಂದರೆ ಲಾಸ್ಟ್ 35 ಓದಿ, ಅದೇ 8:35. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಆಮೆನ್. ನೋಡಿ, ಸತ್ಯವೇದ ಹೇಳುತ್ತೆ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ಕಷ್ಟವೋ ಸಂಕಟವೋ ಹಿಂಸೆಯೋ. ನೋಡಿ ಪಾಸ್ಟರ್, ಒಂದು ವೇಳೆ ಪಾಪ ಅಗಲಿಸ್ತಾ ಇರ್ಬೋದು, ಪಾಪ ಡೀಲ್ ಮಾಡಿಬಿಟ್ರು ದೇವರು.
ಸೈತಾನನ ಏನು ಮಾಡ್ತಾನೆ ಗೊತ್ತಾ, ನಿಮ್ಮ ಹಳೇ ಪಾಪನ ಎತ್ಕೊಂಬಂದು ಆಗಾಗ ನಿಮಗೆ ಫೋಟೋಗ್ರಾಫ್ ತೊಗೊಂಬಂದು ತೋರಿಸ್ತಾನೆ. ನೀವೊಂದನ್ನು ಹೇಳಬೇಕು, ಸೈತಾನನೇ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನನ್ನ ಪಾಪಗಳನ್ನು ಹೊತ್ಕೊಂಡು ಇವತ್ತು ನನ್ನನ್ನು ನೀತಿವಂತನಾಗಿ ಮಾಡಿದ್ದಾನೆ ಅಂತ ನೀವು ಅವನನ್ನು ಎದುರಿಸೋದಕ್ಕಾಗಿಯೇ ಇವತ್ತು ಈ ಸತ್ಯ ನಾನು ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಅವನು ಏನು ಮಾಡ್ತಾನೆ ಗೊತ್ತಾ, ಕಾಯಿಲೆಗಳು, ಸಿಕ್ನೆಸ್ ಒಂದು ಫೋಟೋಗ್ರಾಫ್ ತೊಗೊಂಬರ್ತಾನೆ. ಸಿಕ್ನೆಸ್ ಅಂದರೆ ಏನು ಗೊತ್ತಾ, ನೋಡಿ ನಮ್ಮ ಮೈಂಡಲ್ಲಿ ಹೆಂಗಿರುತ್ತೆ ಗೊತ್ತಾ, ಒಂದು ವೇಳೆ ಕ್ಯಾನ್ಸರ್ ಬಂದುಬಿಟ್ರೆ, ಒಂದು ವೇಳೆ ನಮಗೆ ಕಾಯಿಲೆ ಬಂದುಬಿಟ್ರೆ, ಒಂದು ವೇಳೆ ನಾನು ಬೆಡ್ ರಿಡನ್ ಆಗಿಬಿಟ್ರೆ, ಬೆಡ್ಡಲ್ಲೇ ಮಲಗಿಬಿಟ್ರೆ ನಮ್ಮ ಪರಿಸ್ಥಿತಿ ಹೆಂಗಿರ್ತೈತೆ ಅಂದ್ಬಿಟ್ಟು ಹಾಗೇ ಒಂದು ಫೋಟೋಗ್ರಾಫ್ ತೊಗೊಂಬರ್ತಾನೆ. ಸತ್ಯವೇದ ಏನು ಹೇಳುತ್ತೆ ಗೊತ್ತಾ, 1 ಯೋಹಾನನ ಬರೆದ ಪುಸ್ತಕ 1:9 ಈ ರೀತಿ ಹೇಳುತ್ತೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. ಆಮೆನ್. ಇಫ್ ವಿ ಕನ್ಫಸ್ ಅವರ್ ಸಿನ್ಸ್ ಹಿ ವಿಲ್ ಫರ್ಗಿವ್ ಅಸ್. ಈಗ ಪಾಪಗಳನ್ನು ಕ್ಷಮಿಸಿದರೆ, ಪಾಪಗಳನ್ನು ಅರಿಕೆ ಮಾಡಿದ್ರೆ ದೇವ್ರು ಕ್ಷಮಿಸ್ತಾರೆ ಅಂತ ಎಷ್ಟು ಜನಕ್ಕೆ ನಂಬಿಕೆ ಐತೆ? ಪಾಪ ಅರಿಕೆ ಮಾಡಿದ್ರೆ ಪಾಪ ಕ್ಷಮಿಸ್ತಾರೆ ಅಂತ, ಕ್ಷಮಿಸಿದ್ದಾರೆ ಅಂತ. ಆಮೇಲೆ ಯಾಕೆ ಅಷ್ಟು ಧೈರ್ಯ ನಿಮಗೆ? ಯಾಕೆ ಅಷ್ಟು ಧೈರ್ಯ? ಶಿಲ್ಬೆಯಲ್ಲಿ ಮುಗಿಸೋದು. ಸೊ ಸಿಕ್ನೆಸ್ ಬಂದಾಗ ಅದೇ ಕಾಯಿಲೆನೇ, ಸೈತಾನನ್ನು ಪಾಪ ಥರನೇ ಕಾಯಿಲೆನ ತೊಗೊಂಬಂದರೆ ಏನು ಮಾಡ್ಬೋದು ನೀವು? ಸೊ ಪಾಪಗಳನ್ನು ಅರಿಕೆ ಮಾಡಿದ್ರೆ ಕ್ಷಮಿಸಲ್ಪಡ್ತೀವಿ. ಸೊ ಕಾಯಿಲೆ ಬಂದಾಗ್ಲೂ ವೈ ಕಾಂಟ್ ವಿ ಟೆಲ್ ಐ ಆಮ್ ಹೀಲ್ಡ್ ಇನ್ ದ ನೇಮ್ ಆಫ್ ಜೀಸಸ್? ಆಮೆನ್. ಸೊ ಸೇಮ್ ರಿಸೋರ್ಸಸ್ಸೇ, ಏನು ಗೊತ್ತಾ, ಸೇಮ್ ರಿಸೋರ್ಸೇ ಪಾಪನೂ ಕಾಯಿಲೆನೂ ಎರಡೂ. ಈಗ ಸೈತಾನನಿಗೆ ಯಾವ ಅಧಿಕಾರನೂ ಇಲ್ಲ. ಎಲ್ಲರೂ ಹೇಳಿ. ಒಂದು ಜೈಲ್ ಬಗ್ಗೆನೇ ಒಂದು ಗೂಗಲಲ್ಲಿ ಸರ್ಚ್ ಮಾಡ್ತಾಯಿದ್ದೆ. ಅದರಲ್ಲಿ ಒಂದು ಸ್ಟೋರಿ ಈ ರೀತಿ ಹೇಳ್ತಾರೆ. ಅದು ಆ ಸರ್ಮನ್, ಆ ಪ್ರಿಸನ್ ಏನಂದರೆ ಅಲ್ಕ್ಯಾಟ್ರಸ್ ಐಲ್ಯಾಂಡ್ ಪ್ರಿಸನ್ ಅಂತ. ಇದು ಬಂದ್ಬಿಟ್ಟು 1934ಇಂದ 1963ವರೆಗೂ ಈ ಪ್ರಿಸನ್ ಇತ್ತು. ಎಲ್ಲಿತ್ತು ಅಂದರೆ ಇದು ಬಂದ್ಬಿಟ್ಟು ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಈ ಪ್ರಿಸನ್ ಇತ್ತು. ಅದು ಹೆಂಗೆ ಅಂದರೆ ಅದೊಂದು ಐಲ್ಯಾಂಡ್, ಒಂದು ದ್ವೀಪ. ಅದು ಸುತ್ತಲೂ ನೀರು, ಸಮುದ್ರ, ಅದರ ಮಧ್ಯದಲ್ಲಿ ಒಂದು ಪ್ರಿಸನ್ ಅಲ್ಲಿ ಕಟ್ಟಿದ್ದು. ಅದು ತುಂಬ ಫೇಮಸ್ಸು. ನೊಟೋರಿಯಸ್ ಕ್ರಿಮಿನಲ್ಸ್ ಮಾತ್ರನೇ ಕರ್ಕೊಂಡೋಗಿ ಅಲ್ಲಿ ಹಾಕೋರಂತೆ. ಅಂದರೆ ಭಯಂಕರವಾದವರು, ಮರ್ಡರರ್ಸು, ಇವರು ತಪ್ಪಿಸ್ಕೊಳ್ಳೇಬಾರ್ದು ಅನ್ನೋರನ್ನ ಕರ್ಕೊಂಡೋಗಿ ಆ ಜೈಲ್ಗೆ ಹಾಕೋರು. ಆ ಜೈಲ್ ತುಂಬ ಫೇಮಸ್ ಆದಂಥದ್ದು, ಅಲ್ಕ್ಯಾಟ್ರಸ್ ಐಲ್ಯಾಂಡ್ ಪ್ರಿಸನ್ ಅಂತ. ಅದು 1934ಇಂದ 1963ವರೆಗೂ ಇತ್ತು. ಈಗ ಅದೇ ಪ್ರಿಸನ್ನು ಇಟ್ ಹ್ಯಾಸ್ ಬಿಕಮ್ ಎ ಮ್ಯೂಸಿಯಂ. ಈಗ ಅದು ಪ್ರಿಸನ್ ಆಗಿಲ್ಲ, ಅದೊಂದು ಮ್ಯೂಸಿಯಂ. ಅಂದರೆ ಎಲ್ಲರೂ ಜನ ಬಂದು ನೋಡ್ಕೊಂಡು ಹೋಗೋ ಥರ, ಯಾರೆಲ್ಲ ಬರ್ತಾರಲ್ಲ ವಿಸಿಟರ್ಸು, ಟೂರಿಸ್ಟ್ ಬರ್ತಾರಲ್ಲ, ಟೂರಿಸ್ಟ್ ಬಂದು ನೋಡ್ಕೊಂಡು ಹೋಗ್ತಾರೆ. ಎಲ್ಲ ಖಾಲಿಯಾಗಿದೆ, ಯಾರೂ ಇಲ್ಲ ಅಲ್ಲಿ ಒಳಗಡೆ. ಸುಮ್ಮನೆ ಬಂದು ನೋಡ್ತಾರೆ. ನಾನು ಗೂಗಲಲ್ಲಿ ಸುಮ್ಮನೆ ಸರ್ಚ್ ಮಾಡ್ತಾಯಿದ್ದೆ. ನೋಡ್ರಿ, ಎಲ್ಲ ಪ್ರಿಸನ್ ಮೇಲೆ ಮಾಡಿ ಐತೆ, ಕೆಳಗಡೆ ಐತೆ, ಎಲ್ಲ ಎಂಟಿ, ಎಲ್ಲ ಹಳೇದಾಗ್ಬಿಟ್ಟಿದೆ. ಅಲ್ಲೊಂದು ಟವರ್ ಐತೆ, ಆಮೇಲೆ ಸುತ್ತಲೂ ಕಂಬಿಗಳು ಹಾಕಿದ್ದಾರೆ. ಫುಲ್ಲು ಅದು ಬಂದ್ಬಿಟ್ಟು ಅಷ್ಟು ಪ್ರೊಟೆಕ್ಷನ್ ಆದಂಥ ಒಂದು ಜಾಗ, ಯಾರನ್ನೂ ತಪ್ಪಿಸ್ಕೊಳಕ್ಕೆ ಆಗದೇ ಇರುವಂಥ ಒಂದು ಜಾಗ. ಇಟ್ ವಾಸ್ ಫೇಮಸ್, ತುಂಬ ಬಹಳ ಪ್ರಾಮುಖ್ಯವಾದಂಥ ಒಂದು ಸೆರೆಮನೆ ಅದು. ಅದರಲ್ಲಿ ಅನೇಕ ವರ್ಷಗಳ ಹಿಂದೆ ಒಬ್ಬ ಏನು ಮಾಡಿದಾನಂದರೆ, ಇದುವರೆಗೂ ಯಾರು ತಪ್ಪಿಸ್ಕೊಳಕ್ಕೆ ಆಗದೇ ಇರೋದು ಒಳಗಡೆನೇ ಸ್ಕೀಮ್ ಹಾಕಿ, ಸ್ಕೆಚ್ ಹಾಕಿ, ಭಾಳ ದಿನಗಳಿಂದ ಯೋಚನೆ ಮಾಡಿಕೊಂಡು ಅಲ್ಲಿಂದ ಒಂದು 5 ಜನನ ಕರ್ಕೊಂಡು ಏನು ಮಾಡಿದ್ದಾನೆ, ಆ ಸಮುದ್ರದಲ್ಲಿ ಧುಮುಕಿ ಈಜಾಡಿ ತಪ್ಪಿಸ್ಕೊಂಬಂದಿದ್ದಾರೆ. ಯಾರಾದರೂ ಧುಮುಕಿದ್ರೆ ಒಂದು ಸಮುದ್ರದಲ್ಲಿ ಅವ್ರ ಬಾಡಿ ಸಿಗೋದಂತೆ, ಅವ್ರ ಶರೀರ ಸಿಕ್ಕೋದು ಸತ್ತೋದ್ರೆ. ಆದರೆ ಇವ್ರದ್ದು ಶರೀರ ಆ ಐಲ್ಯಾಂಡಲ್ಲಿ ಎಲ್ಲೂ ಸಿಕ್ಕಿಲ್ವಂತೆ. ಅಂದರೆ ಏನು ಪ್ರೂಫ್ ಆಯಿತು ಅಂದರೆ, ಏನು ಕಂಡುಹಿಡಿದು ಅಂದರೆ, ಅವ್ರು 5 ಜನನೂ ಆ ಸೆರೆಮನೆಯಿಂದ ತಪ್ಪಿಸ್ಕೊಂಡಿದ್ದು ನಿಜ ಆಗೋಯ್ತು. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ಸೊ ಯಾವಾಗ ಇಂಥ ಒಂದು ಕಾರ್ಯ ಆ ಪ್ರಿಸನಲ್ಲಿ ನಡೆದೋಯ್ತೋ, ಈ ಸೆರೆಮನೆಯಲ್ಲಿ ನಡೆದೋಯ್ತೋ, ಅವತ್ತಿಗೆ ಇದು ಫೇಮಸ್ ಆದಂಥ ಪ್ರಿಸನ್ ಅನ್ನೋದನ್ನು ಸ್ಟಾಪ್ ಮಾಡಿ ಅವತ್ತಿಗೆ ಅದು ಲಾಕ್ ಮಾಡಿದ್ರು. ಯಾಕೆ ಗೊತ್ತಾ, ಒಬ್ಬ ತಪ್ಪಿಸ್ಕೊಂಡಾದ್ಮೇಲೆ ಇದಕ್ಕೆ ಮೇಲೆ ಆ ಜೈಲಿಗೆ, ಆ ಸೆರೆಮನೆಗೆ ಇನ್ಮೇಲೆ ಯಾವ 5 ಪೈಸೆಗೆ ಮರ್ಯಾದೆ ಇಲ್ಲ ಅಂತ ಹೇಳಿ ಅವತ್ತು ಮುಚ್ಚಾಕಿ, ಅವತ್ತಿನಿಂದ ಇವತ್ತಿನವರೆಗೂ ಅದು ಮ್ಯೂಸಿಯಮ್ ಆಗಿ ಇಟ್ಟಿದ್ದಾರೆ. ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರೆ ಹೊರತು ಅದು ಯಾವುದಕ್ಕೂ ಬಾರದೆ ಹೋಯ್ತು. ಅದೇ ರೀತಿಯೇ ಯಾವತ್ತು ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸತ್ರು,
ಆವತ್ತು ಸೈತಾನನ ಎಲ್ಲ ಭಯಂಕರವಾದಂಥ ತಂತ್ರಗಳು, ಭಯಂಕರವಾದಂಥ ಕಾಯಿಲೆಗಳು, ಪಾಪಗಳು ಎಲ್ಲನೂ ಇಟ್ಸ್ ಬಿಕಮ್ ವೇನ್, ಎಲ್ಲ ವೇಸ್ಟ್ ಆಯಿತು. ಇವತ್ತು ಸೈತಾನನು ಸುಮ್ಮನೆ ಮ್ಯೂಸಿಯಂ ಇದ್ದಂಗೆ, ಎಲ್ಲ ನೋಡ್ಕೊಂಡು ಸುಮ್ಮನೆ ಹಾಗೆ ನೋಡ್ಕೊಂಡು ಬರ್ಬೋದು ಅಷ್ಟೇ. ಸೈತಾನನಿದ್ದಾನೆ, ಮಾಟ ಮಂತ್ರ ಇದೆ, ಆದರೆ ಯಾವ ಎಫೆಕ್ಟು ಇಲ್ಲ. ಎವ್ರಿಥಿಂಗ್ ಹ್ಯಾಸ್ ಬಿನ್ ಕ್ಲೋಸ್ಡ್. ಅದಕ್ಕೇ ಯೇಸು ಸ್ವಾಮಿ ಹೇಳಿದ್ರು, ಮತ್ತಾಯನು ಬರೆದ ಪುಸ್ತಕ 28:18, ಮ್ಯಾಥ್ಯೂ 28:18. ಅದಕ್ಕೇ ಯೇಸು ಸ್ವಾಮಿ ಬಂದ್ಬಿಟ್ಟು ಏನು ಹೇಳ್ತಾರೆ ಅಂದರೆ, ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಆ ಅಧಿಕಾರ ನಾನು ನಿಮಗೆ ಕೊಡ್ತೀನಿ, ನೀವು ಅಧಿಕಾರನ ಚಲಾಯಿಸಿ. ಆಮೇನ್. ನೆನ್ನೆ ಇಂಗ್ಲೀಷ್ ಮನೇಲಿ ಅಮ್ಮ ಮಾತಾಡ್ದಂಗೆ, ಶಾಲಿನ್ ಮಾತಾಡ್ದಂಗೆ, ದ ಪವರ್ ಆಫ್ ಟೋನಿ ಹ್ಯಾಸ್ ಬೀನ್ ಗಿವನ್ ಟು ಅಸ್. ಇವತ್ತು ಸಭೆ ಏನು ಮಾತಾಡ್ತಾ ಗೊತ್ತಾ? ಯೇಸು ಸ್ವಾಮಿ ಸರ್ವಶಕ್ತನು. ಯೇಸು ಯಾರು? ನೀವ್ಯಾರು? ನಾನು ಬೆರಿ ಧೂಳು, ನಾನು ಮಣ್ಣು. ನೋಡಿ, ದೇವ್ರ ಬಗ್ಗೆ ಇರೋ ರೆವಲೇಷನ್ನು ನಿನ್ನ ಬಗ್ಗೆನೂ ರೆವಲೇಷನ್ ಇರಬೇಕು. ಇಫ್ ಗಾಡ್ ಈಸ್ ಪವರ್ಫುಲ್, ಇವನ್ ಯು ಆರ್ ಪವರ್ಫುಲ್. ಆಮೇನ್. ದೇವರು ಶಕ್ತಿವಂತನು ಅಂದರೆ ನನಗೂ ಶಕ್ತಿ ಐತೆ. ಅದಕ್ಕೆ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಿಂದ ಎಲ್ಲವನ್ನ ಮಾಡೋದಕ್ಕೆ ನನಗೆ ಶಕ್ತಿ ಉಂಟು. ಐ ಕ್ಯಾನ್ ಡೂ ಎವ್ರಿಥಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಹಾಲೆಲೂಯಾ. ಆಮೇನ್. ನನಗೆ ಶಕ್ತಿ ಐತೆ. ಎಲ್ಲರೂ ಹೇಳಿ ಆಮೇನ್. ಸೊ ಇವತ್ತು ಸಭೆ ಬಂದ್ಬಿಟ್ಟು ದೇವರು ಪವರ್ಫುಲ್ ಅಂತ ಟೀಚ್ ಮಾಡ್ತು. ಇವತ್ತು ಜನನೂ ಪವರ್ಫುಲ್ ಅಂತ ಹೇಳ್ಕೊಡದೆ ಓದೋದ್ರಿಂದ ಇವತ್ತು ನಾವೇನು ಹೇಳ್ತೀವಿ ಅಂದರೆ, ನಾನೇನು ಇಲ್ಲ ಪಾಸ್ಟರ್, ನಾನೇನು ಇಲ್ಲ ಪಾಸ್ಟರ್, ನಾವೆಲ್ಲ ಬೇರೆ ಮಣ್ಣು ಪಾಸ್ಟರ್, ನಾವೆಲ್ಲ ಏನಿಲ್ಲ ಪಾಸ್ಟರ್. ಇದು ಬಹಳ ಹಂಗೆ ಹಂಬಲ್ ಥರ ತೋರಿಸ್ಕೊಳ್ತಾರೆ. ಇದು ಹಂಬಲ್ ಅಲ್ಲ, ಇದು ವಿಸ್ಡಮ್ ಇಲ್ಲದೆ ಇರೋದು. ಓಕೆ, ಇವಾಗ ನಾವು ಮುಖ್ಯವಾದ ವಾಕ್ಯಕ್ಕೆ ಹೋಗೋಣ. ರೋಮನ್ಸ್ 3:20, ರೋಮಾಪುರದವ್ರ ಬರೆದ ಪುಸ್ತಕ 3ನೇ ಅಧ್ಯಾಯ 20ನೇ ವಾಕ್ಯ. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದೆ ಅಷ್ಟೇ. ಆಮೆನ್. ಬೈ ದ ಡೀಡ್ಸ್ ಆಫ್ ದ ಲಾ ನೋ ಫ್ಲೆಶ್ ವಿಲ್ ಬಿ ಜಸ್ಟಿಫೈಡ್. ನೋ ಡೀಡ್ಸ್ ಅಂದರೆ ಏನು ಹೇಳಿ? ವರ್ಕ್ಸ್. ಕರೆಕ್ಟ್. ಸೊ ನಮ್ಮ ಕಿರಿಯೆಯಿಂದ ಅಂದರೆ ನಮ್ಮ ವರ್ಕ್ಸಿಂದ ಯಾರೂ ನೀತಿವಂತರಾಗೋದಕ್ಕೆ ಆಗೋದಿಲ್ವಂತೆ. ಎಷ್ಟೇ ನೀವು ಒಳ್ಳೆಯವರಾಗಿದ್ರು ದೇವ್ರ ಮುಂದೆ ನಿಲ್ಲೋದಕ್ಕೆ ನಿಮಗೆ ಯಾವ ಸಾಧ್ಯತೆಯೂ ಇಲ್ಲ ಅಂತ ಸತ್ಯವೇದ ಹೇಳ್ಬಿಡ್ತು. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಓಲ್ಡ್ ಟೆಸ್ಟ್ಮೆಂಟಲ್ಲಿ ಪಾಪ ಫೆಲೋಶಿಪ್ನ ಕಟ್ ಮಾಡೋದು. ಚೆನ್ನಾಗಿ ಗಮನಿಸಿ, ಓಲ್ಡ್ ಟೆಸ್ಟ್ಮೆಂಟಲ್ಲಿ ಪಾಪ ದೇವರೊಂದಿಗಿರುವಂಥ ಫೆಲೋಶಿಪ್ನ ಕಟ್ ಮಾಡ್ತು. ಸ್ಯಾಲ್ವೇಷನು ಕಟ್ ಮಾಡಿದಂಥ ಆ ಫೆಲೋಶಿಪ್ನ ಮತ್ತೆ ಒಂದು ಮಾಡೋದೇ ರಕ್ಷಣೆ ಹೊಂದಿರೋದಕ್ಕೆ ಅರ್ಥ. ಈ ಸತ್ಯಗಳನ್ನು ನಾನು ಭಾಳ ಸತಿ ವಿಧವಾಗಿ ಮಾತಾಡಿದ್ದೀನಿ. ಬಟ್ ಇದನ್ನು ಅರ್ಥ ಮಾಡಿಸೋದ್ರಲ್ಲಿ ದೇವರು ನನಗೆ ಒಂದು ಹೊಸ ಕೃಪೆನ ಕೊಟ್ಟಿದ್ದಾರೆ. ಅಗೇನ್ ಆ್ಯಂಡ್ ಅಗೇನ್. ಇದರಲ್ಲಿ ಸ್ಪೆಷಲಿಸ್ಟ್ ಅಂತ ಹೇಳ್ತಾರಲ್ಲ, ಇಯರ್ ಸ್ಪೆಷಲಿಸ್ಟು, ನೋ ಸ್ಪೆಷಲಿಸ್ಟು, ಐ ಸ್ಪೆಷಲಿಸ್ಟ್, ಆ ಥರ ಈ ಥರ ಗ್ರೇಸು, ರೈಚಸ್ನೆಸ್ಸು, ಗಾಡ್ ಈಸ್ ಗುಡ್, ಇದೆಲ್ಲ ಮಾತಾಡೋದ್ರಲ್ಲಿ ನಾವು ಸ್ಪೆಷಲಿಸ್ಟು. ನಾನು ಬೇರೆ ಟಾಪಿಕೆಲ್ಲ ವ್ಯತ್ಯಾಸವಾಗಿ ಮಾತಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಐ ಡಿಂಟ್ ಫೀಲ್ ದ ಅನಾಯಿಂಟಿಂಗ್ ಇನ್ ದಟ್. ಅದು ಒಂದರಲ್ಲೂ ಅನಾಯಿಂಟಿಂಗೇ ಇಲ್ಲ ಥರ ಇತ್ತು, ಏನೋ ಒಂಥರ ಖಾಲಿಯಾಗಿತ್ತು. ಯಾವಾಗ ಇದನ್ನು ಮಾತಾಡಿದ್ನೋ ಅದೊಂದು ಸ್ಪೆಷಲ್ ಅನಾಯಿಂಟಿಂಗ್. ಬಿಕಾಸ್ ವಿ ಆರ್ ಕಾಲ್ಡ್ ಫಾರ್ ದಟ್. ದೇವರು ನಿಮ್ಮನ್ನು ಯಾವುದಕ್ಕಾಗಿ ಕರೆದಿದ್ದಾರೋ ಅದರಲ್ಲೊಂದು ಅನಾಯಿಂಟಿಂಗ್ ಇರುತ್ತೆ. ಆಮೇಲೆ ಸೊ ಇದನ್ನು ಮಾತಾಡೋದಕ್ಕಾಗಿಯೇ ದೇವರು ನನ್ನನ್ನು ಕರೆದಿರೋದು. ಸರಿ, ಈಗ ನಾನು ಮತ್ತೆ ಹೇಳ್ತೀನಿ ನೋಡಿ. ಹಳೆ ಒಡಂಬಡಿಕೆ ಪಾಪದಿಂದ ಐಕ್ಯತೆನ ಕಟ್ ಮಾಡ್ತು. ಹೊಸ ಒಡಂಬಡಿಕೆ ರಕ್ಷಣೆ ಎಂಬ ಹೆಸರಲ್ಲಿ ಐಕ್ಯತೆನ ಮತ್ತೆ ಒಂದು ಮಾಡ್ತು. ಸೊ ಇವತ್ತು ನೀವು ದೇವರೊಂದಿಗೆ ಒಂದಾಗಿಲ್ಲ, ದೇವರೊಂದಿಗೆ ಫೆಲೋಶಿಪ್ ಇಲ್ಲ ಅಂದರೆ ಸಮಥಿಂಗ್ ಈಸ್ ಮಿಸ್ಸಿಂಗ್, ಸಮಥಿಂಗ್ ರಾಂಗ್ ಮೆಸೇಜ್ ಯು ಹ್ಯಾವ್ ಹರ್ಡ್. ಸರಿ, ಈಗ ಎಲ್ಲರೂ ಪಾಪ ಮಾಡ್ಬಿಟ್ಟು ಇವಾಗ ಎಲ್ಲರೂ ಪಾಪಿಗಳೇ. ನಾನು ನೀವೂ ಬೈಬಲ್ ಪ್ರಕಾರ ಏನು ಹೇಳ್ತಾರೆ? ಪಾಪಿ. ಯಾವ ಪಾಪ ಮಾಡಿ ನಾವು ಪಾಪಿ ಆದ್ವಿ? ಸ್ಯಾಮ್ಸ್ 51:5, ಕೀರ್ತನೆಗಳು ಬರೆದ ಪುಸ್ತಕ 51:5. ಹುಟ್ಟಿದ್ದನಿಂದ ನಾನು ಪಾಪಿಯೇ. ಯಾವಿದನ್ನು ಹೇಳ್ತಾನೆ? ಹುಟ್ಟಿದ್ದಿನಿಂದ ಅಂದರೆ ಹುಟ್ಟೋದೇ ಪಾಪಿಯಾಗಿನೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತಾರಲ್ಲ, ಹುಟ್ಟುವಾಗಲೇ ಪಾಪಿಯಾಗೇ ಹುಟ್ಟೋದವನು. ನೀನು ಪಾಪ ಮಾಡಿ ಪಾಪಿ ಆಗಲಿಲ್ಲ, ನೀನು ಹುಟ್ಟಿದ್ದೇ ಪಾಪಿಯಲ್ಲೇ. ಈಗ ನಾನೊಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಕಾಫಿ ಕುಡಿಬೇಕು, ಟೀ ಕುಡಿಬೇಕು.
ಹಾಲು ಇಡ್ತೀರಾ, ಹಾಲು ಕೆಟ್ಟೋಯ್ತು. ಈಗ ಕಾಫಿ ಕುಡಿಬೇಕು, ಏನು ಮಾಡ್ತೀರಾ? ನಾನು ಬ್ಲ್ಯಾಕ್ ಕಾಫಿ ಹೇಳಿಲ್ಲ, ಕಾಫಿ ಕುಡಿಬೇಕು, ಏನು ಮಾಡಬೇಕು? ಇವಾಗ ಹಾಲು ಸ್ವಲ್ಪ ಕೆಟ್ಟೋಗಿದೆ. ಇಲ್ಲ, ಆ ಹಾಲು ಅದು 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 ಒಡೆದೋಗಿರೋ ಇದರಲ್ಲೇ ಏನು ಮಾಡೋಕ್ಕಾಗಲ್ಲ. ಮತ್ತೆ ಏನಾದರೂ ಆಲ್ಟ್ರೇಷನ್ ಏನಾದರೂ ಸಾಧ್ಯನೇ ಇಲ್ವಾ? ಚಾನ್ಸೇ ಇಲ್ಲ. ನಾನು ಸ್ವೀಟ್ ಮಾಡೋದು ಬಗ್ಗೆ ಹೇಳಿಲ್ಲ, ನಾನು ಹೇಳಿದ್ದು ಮತ್ತೆ ನಾನು ಅದೇ ಹೇಳಿದ್ದು ಇಂಟ್ರಡಕ್ಷನ್. ಕಾಫಿ ಕುಡಿಬೇಕು, ಏನು ಮಾಡೋಣ? ಇವಾಗ ಅದರಲ್ಲಿ ಕಾಫಿ ಕುಡಿಬೇಕು, ಏನು ಮಾಡಬೇಕು? ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ. ಇವಾಗ ಏನು ಮಾಡಬೇಕು ಅದಕ್ಕೆ? ಅದೇ ರೀತಿಯೇ ಪಾಪಿಯಾಗಿ ಹುಟ್ಟಿದ ಮೇಲೆ ನೀನು ಇನ್ನೊಂದು ಸತಿ ನೀತಿವಂತನ ಆಗೋದಕ್ಕೆ ಆಗೋದಿಲ್ಲ. ಮತ್ತು ಏನು ಮಾಡೋದು? ಫಸ್ಟ್ ಹೊಸ್ದಾಗಿ ಹುಟ್ಟಬೇಕು. ಬನ್ನಿ, 2 ಕೊರಿಂಥಿಯನ್ಸ್ 2 ಕೊರಿಂಥದವರು ಬರೆದ ಪುಸ್ತಕ 5ನೇ ಅಧ್ಯಾಯ 17ನೇ ವಾಕ್ಯ. ದ ಬುಕ್ ಆಫ್ 2 ಕೊರಿಂಥಿಯನ್ಸ್ ಚಾಪ್ಟರ್ 5 ವರ್ಸ್ 17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಅಷ್ಟೇ. ಅದಕ್ಕೇನೆ ಒಬ್ಬ ಮನುಷ್ಯ ಕ್ರಿಸ್ತನಲ್ಲಿ ಬಂದರೆ ಅವನು ಹೊಸದಾಗಿ ಹುಟ್ಟಬೇಕು. ಯಾಕೆ ಗೊತ್ತಾ? ತಾಯಿನ ಗರ್ಭದಲ್ಲಿ ಬಂದಿದ್ದು ಬೇರೆ, ಈಗ ನೀನು ರಕ್ಷಣೆ ಹೊಂದ ಮೇಲೆ ಬೇರೆ. ನೀನು ತಿರ್ಗಾ ಪಾಪಿ 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 ಅಂದರೆ ನೀನು ಪಾಪಿ ಲಿಸ್ಟಲ್ಲಿ ಇಲ್ಲ. ಯು ಆರ್ ನ್ಯೂ ಬಾರ್ನ್ ಕ್ರಿಯೇಷನ್. ನೀನು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದವನು. ಅದಕ್ಕೇನೆ ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನ್ ಬರೆದ ಪುಸ್ತಕ 3ನೇ ಅಧ್ಯಾಯ 3ನೇ ವಾಕ್ಯ, ಜಾನ್ 3:3. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಬೈಬಲ್ ಹೇಳುತ್ತೆ, ಅನ್ಲೆಸ್ ಒನ್ ಈಸ್ ಬಾರ್ನ್ ಅಗೈನ್. ಅದಕ್ಕೇನೆ ಕೇಳೋದು, ಆರ್ ಯು ಬಾರ್ನ್ ಅಗೈನ್? ಕ್ರಿಶ್ಚಿಯನ್ ಆಗಿದ್ಮೇಲೆ ಏನು ಕೇಳ್ತಾರೆ ಗೊತ್ತಾ? ಆರ್ ಯು ಬಾರ್ನ್ ಅಗೈನ್ ಬಿಲೀವರ್? ಕೆಲವರು ಹುಡುಗಿನ ನೋಡ್ಬೇಕಂದ್ರೆ ಯಾವ ಹುಡುಗ ಬೇಕು, ಯಾವ ಹುಡುಗಿ ಬೇಕಂದ್ರೆ ಬಾರ್ನ್ ಅಗೇನ್ ಬಿಲೀವರ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಈ ಬಾರ್ನ್ ಅಗೇನ್ ಅಂದರೆ ಏನು? ಮತ್ತೆ ಹುಟ್ಟೋದಂದ್ರೆ ಏನು ಗೊತ್ತಾ? ಈ ಈಸ್ ಎ ನ್ಯೂ ಕ್ರಿಯೇಷನ್ ಇನ್ ಕ್ರೈಸ್ಟ್. ನೀನು ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ರೆ ನೀನು ಹೊಸ್ದಾಗಿ ಹುಟ್ಟುಬಿಟ್ಟೆ. ನೀನು ಹೊಸ್ದಾಗಿ ಹುಟ್ಟಿದ್ರಿಂದ ನೀತಿವಂತನು. ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಈಗ ನೋಡಿ, ಈಗ ಒಂದು ಪ್ಯಾಲೇಸ್ ಇದೆ ಅಂತ ಇಟ್ಕೊಳ್ಳಿ. ಪ್ಯಾಲೇಸು ಲಂಡನ್ ಪ್ಯಾಲೇಸ್ ಅಂತ ಇಟ್ಕೊಬೋದು, ಎಲಿಜಬೆತ್ ಕ್ವೀನ್, ಅಥವಾ ನಮ್ಗೆ ಅರ್ಥ ಆಗೋ ಥರ ಮೈಸೂರು ರಾಜ, ಮೈಸೂರು ಪ್ಯಾಲೇಸ್. ಈಗ ಅಲ್ಲಿ ಇರುವಂಥ ಸಂತತಿ ಅಥವಾ ಆ ಮಕ್ಕಳು, ಅವ್ರ ಆ್ಯಟಿಟ್ಯೂಡ್ ಹೆಂಗಿರಬೇಕು? ಪ್ಯಾಲೇಸಲ್ಲಿ ಇರೋರ ಆ್ಯಟಿಟ್ಯೂಡ್ ರಾಜನ ಥರ ಇರಬೇಕು. ಆಮೇಲೆ ಹತ್ತಿರಬೇಕು, ಗತ್ತಿರುತ್ತೆ. ಆಮೇಲೆ ಇಲ್ಲ, ಅವ್ರ ಆ್ಯಟಿಟ್ಯೂಡ್ ಹೆಂಗಿರಬೇಕು ಅಂತ. ಅಹಂಕಾರ ಇರಬೇಕಾ? ಇರುತ್ತೆ. ಓಕೆ, ಅಹಂಕಾರ ಇರಬೇಕು, ಇರುತ್ತೆ. ಓಕೆ, ರೈಟ್. ಅದು ಅರಮನೆಗೆ ಹೋಗಿನೇ ಇರಬೇಕು ಅಂತಿಲ್ಲ, ಈಗಾಗಲೇ ಸುಮ್ಮನೆ ಕುಂತಿರೋರ್ಗೂ ಇದೆ. ಅದು ರಾಜನ ಮಕ್ಕಳಿಗೆ ಇರಬೇಕು ಅಂತ, ತೋಟಿ ಮಕ್ಕಳಿಗೂ ಐತೆ ಅದು. ಓಕೆ, ರೈಟ್. ಬೇರೆ ರೂಲ್ ಮಾಡ್ತಾರೆ. ಆಮೇಲೆ ಬೇರೆ ಏನಾದ್ರು ಅವ್ರ ಸ್ಟೈಲೆಲ್ಲ ಹೆಂಗಿರುತ್ತೆ? ಸರಿ, ಅವರು ಬಿಹೇವಿಯರು, ಅವ್ರ ಆ್ಯಟಿಟ್ಯೂಡು, ಅವ್ರ ಡ್ರೆಸ್ಸಿಂಗ್ ಕೋಡು, ಅಥವಾ ಅವ್ರ ಕ್ಯಾರೆಕ್ಟರು ಎಲ್ಲನೂ, ನ್ಯಾಯ, ಕ್ಯಾರೆಕ್ಟರು ಎಲ್ಲನೂ ಚೆನ್ನಾಗಿರೋರು ಅಲ್ಲಿದ್ದರೆ ಹೆಂಗಿರಬೇಕು? ಆ ಥರ ಇರಬೇಕು. ಓಕೆನಾ? ರಾಜನ ಮಗ ಆ ಥರ ಇಲ್ಲ. ಏನು ಮಾಡೋಣ? ನೀವು ಹೇಳಿದ ಥರ ಯಾವುದೂ ಇಲ್ಲ ಅವನ ಹತ್ರ. ಗತ್ತಿಲ್ಲ, ಅಹಂಕಾರ ಇಲ್ಲ, ಸ್ಟೈಲ್ ಇಲ್ಲ, ಕ್ಯಾರೆಕ್ಟ್ರ್ ಇಲ್ಲ. ಈಗ ಇಲ್ಲ, ನಾನು ಹೇಳೋದು ಆ ಥರ ಒಂದು ಆ್ಯಟಿಟ್ಯೂಡೆಲ್ಲ ಇಲ್ಲಪ್ಪ ಅಂದರೆ ಅವನ ಮಗ ಇಲ್ಲದೆ ಹೋಗ್ಬಿಡ್ತಾನ ಅಂತ. ಮಗನೇ. ಆದರೆ ಇವಾಗೇನಿಲ್ಲ, ಕ್ಯಾರೆಕ್ಟ್ರ್ ಇಲ್ಲ, ಆ್ಯಟಿಟ್ಯೂಡ್ ಇಲ್ಲ, ಆ ಗತ್ತಿಲ್ಲ, ಏನೂ ಇಲ್ಲ. ಆದರೆ ಅವ್ರಿಗೇನಿದೆ? ಆ ವಾರಿಸ್ದಾರರು ಅನ್ನೋದೇನಿದೆ? ಇದೆ. ಒಂದು. ಎರಡನೇದು ಈ ರೀತಿ ಹೇಳ್ತೀನಿ, ಹೊರಗಡೆ ಇರೋನಿಗೆ ಗತ್ತು ಐತೆ, ಅಹಂಕಾರ ಐತೆ, ಕ್ಯಾರೆಕ್ಟರ್ ಐತೆ, ತುಂಬ ಒಳ್ಳೆಯವನು. ಪ್ಯಾಲೇಸಲ್ಲಿ ಇರೋಕ್ಕೆ ಸಾಧ್ಯನಾ? ಯಾಕೆ ಅಲ್ವಾ?
ಅದಕ್ಕೆ ನಾನು ಹೇಳೋದು, ನಾನು ಒಳ್ಳೆಯವನಾಗಿದ್ದೀನಿ, ನಾನು ಸಿಗರೇಟ್ ಕುಡಿಯಲ್ಲ, ನಾನು ಅದು ಮಾಡಲ್ಲ, ನಾನು ಇದು ಮಾಡಲ್ಲ ಅನ್ನೋದಕ್ಕೆ ನೀನು ಕ್ರಿಶ್ಚಿಯನ್ ಅಲ್ಲ. ನೀನು ಇಲ್ಲಿ ಹುಟ್ಟಿರೋದ್ರಿಂದ ನೀನು ಇದನ್ನೆಲ್ಲ ಬಿಡೋದಕ್ಕೆ ಟ್ರೈ ಮಾಡ್ತೀಯ. ಬಿಕಾಸ್ ಯು ಆರ್ ದ ಕಿಂಗ್. ಇವತ್ತು ನಮ್ಗೇನು ಹೇಳ್ಕೊಬಿಟ್ರೆ ನೋಡಿ, ಇದನ್ನೆಲ್ಲ ಬಿಟ್ಬಿಟ್ರೆ ದೇವರು ನಿನ್ನೊಂದಿಗೆ ಫೆಲೋಶಿಪ್ಪಲ್ಲಿ ಇರ್ತಾರೆ, ನೀನೇ ನೀತಿವಂತನು. ನೀತಿವಂತನು ಅಂದರೆ ಇದೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ. ನಾನೇನು ಹೇಳ್ತೀನಿ ಅಂದರೆ, ನೀತಿವಂತನಾಗಿರೋದ್ರಿಂದ ಈ ಕ್ವಾಲಿಟೀಸ್ ಎಲ್ಲ ಇರುತ್ತೆ ಹೊರತು ಈ ಕ್ವಾಲಿಟೀಸ್ ಎಲ್ಲ ಇರೋದ್ರಿಂದ ಅವ್ನು ನೀತಿವಂತನಲ್ಲ. ಅವ್ರು ತುಂಬ ಒಳ್ಳೆಯವರು, ಅದಕ್ಕೆ ಅವ್ರು ನೀತಿವಂತರು ಆಗೋಕ್ಕಾಗಲ್ಲ. ನೀನು ಇಲ್ಲಿ ಹುಟ್ಟಿರ್ಬೇಕಪ್ಪ, ಇಲ್ಲಿ ಹುಟ್ಟಿರೋರು ಮಾತ್ರನೇ ನೀತಿವಂತರು. ಎಷ್ಟು ಜನ ಹೇಳ್ತೀರ, ನಾನು ಕ್ರಿಸ್ತನಲ್ಲಿ ಹುಟ್ಟಿದ್ದೀನಿ, ಯೇಸು ಸ್ವಾಮಿನ ನಾನು ನಂಬಿದ್ದೀನಿ. ಆಮೆನ್. ರೈಟ್, ಓಕೆ. ನೋಡಿ, ಈಗ ಕ್ರಿಸ್ತನಲ್ಲಿ ಹುಟ್ಟೋದು ಹೆಂಗೆ, ನಾವು ಮತ್ತೆ ಹುಟ್ಟಿದ್ದೀವಿ ಅನ್ನೋದು ಹೆಂಗೆ? ಜಾನ್ 1:12, ಯೋಹಾನನ ಬರೆದ ಪುಸ್ತಕ 1:12. ಸ್ವಲ್ಪ ಫಸ್ಟ್ಲಿಂದ ಬರೋಣ, ಅವಾಗ ನಿಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ ಎಲ್ಲನೂ ಡೀಟೇಲ್ಸ್. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಸೊ ಮಕ್ಕಳಾಗೋದಕ್ಕೆ ಅಧಿಕಾರ ಹೆಂಗೆ ಬಂತು ಗೊತ್ತಾ? ಹೌ ವಿ ಬಿಕೇಮ್ ಗಾಡ್ಸ್ ಚಿಲ್ಡ್ರನ್. ನಂಬಿಕೆ ಇಟ್ಟವ್ರು. ಎಲ್ಲರೂ ಹೇಳಿ. ಈಗ ನೀತಿವಂತನ ಹೆಂಗಾಗಬೇಕು ಅಷ್ಟೇ. ನಿನ್ನ ಡೀಡ್ಸಲ್ಲೋ ನಿನ್ನ ಕಿರಿಯಲ್ಲೋ ನೀನು ನೀತಿವಂತನ ಆಗೋದಕ್ಕಾಗೋದಿಲ್ಲ. ರೋಮನ್ಸ್ 5:1, ರೋಮಾಪುರದವ್ರು ಬರೆದ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯ ನೋಡಿ. ಎಲ್ಲ ವಿತ್ ವರ್ಸ್. ಯಾರಾದರೂ ವಾದ ಮಾಡೋಂಗಿದ್ರೆ ನಾವು ಬಿಬ್ಲಿಕಲಾಗಿ ವಾದ ಮಾಡಲಿ, ನಾವೆಲ್ಲ ವರ್ಸನ್ನ ಇಟ್ಟಿನೇ ಇದನ್ನು ನಾನು ಮಾತಾಡ್ತಾ ಇದ್ದೀನಿ. ರೋಮಾಪುರದವ್ರು ಬರೆದ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಇನ್ನೊಂದ್ಸತಿ ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ಇನ್ನೊಂದ್ಸತಿ ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ. ಒಬ್ಬ ಮನುಷ್ಯ ನೀತಿವಂತನಾಗೋದು ನೀತಿಯಲ್ಲ, ನಂಬಿಕೆಯಲ್ಲಿ. ಓ ಮೈ ಗಾಡ್. ಒಬ್ಬ ಮನುಷ್ಯ ರೈಚಸ್ ಆಗೋದು ಹೆಂಗ್ ಗೊತ್ತಾ? ದೇರ್ಫೋರ್ ಹ್ಯಾವಿಂಗ್ ಬೀನ್ ಜಸ್ಟಿಫೈಡ್ ಬೈ ಫೇತ್. ಸೊ ಮನುಷ್ಯ ಪಾಪಿ ಆಗೋದು ಹೆಂಗೆ? ಪಾಪ ಮಾಡಿ ಪಾಪಿ ಆಗಲ್ಲ, ಹುಟ್ಟಿದ್ದೇ ಪಾಪಿ. ಒಬ್ಬ ಮನುಷ್ಯ ನೀತಿವಂತನಾಗೋದು ಹೆಂಗೆ? ನೀತಿ ಮಾಡಿ ಅಲ್ಲ, ಹುಟ್ಟಿದ್ದೆ. ಸೊ ಹುಟ್ಟೋದೇ ಪಾಪಿ ಲಿಸ್ಟಲ್ಲಿ, ನೀತಿವಂತನಾಗೋದು ಹುಟ್ಟೋದ್ರಲ್ಲೇ. ರೋಮನ್ಸ್ 5:19. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ಚೆನ್ನಾಗಿ ಗಮನಿಸಿ, ಇಂಗ್ಲೀಷಲ್ಲಿ ನಿಮ್ಮ ಕ್ಲೀನಿಗೆ ವಿವರಿಸ್ತೀನಿ. ಒನ್ ಮ್ಯಾನ್ಸ್ ಡಿಸೊಬಿಡಿಯನ್ಸ್ ಮೆನಿ were made sinners. Next. So also by one man's obedience many will be made righteous. ಎಲ್ಲರೂ ಹೇಳಿ. ಮೇಡ್ ರೈಚಸ್, ಮೇಡ್ ಸಿನ್ನರ್ಸ್, ಮೇಡ್ ರೈಚಸ್. ಸೊ ನೀವೆಲ್ಲ ನೀತಿವಂತರು ಹೆಂಗೆ ಅಂದರೆ ಮೇಡ್ ರೈಚಸ್, ರೆಡಿಮೇಡ್ ರೈಚಸ್. ನೋಡಿ, ಇದೆಲ್ಲ ನಾನು ಯಾಕೆ ಹೇಳ್ತೀನಿ ಗೊತ್ತಾ? ಯು ಕ್ಯಾನ್ ಸ್ಟ್ಯಾಂಡ್ ಬೋಲ್ಡ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೈತಾನನ್ನು ತೊಗೊಂಬರುವಂಥ ಪಾಪದ ಹಂಗೆ ನಿಮ್ಮ ಸ್ಕೂಲಲ್ಲೋ ಕಾಲೇಜಲ್ಲೋ ಅಥವಾ ಹಳೆ ಪಾಪನ ಯಾವಾಗೆಲ್ಲ ಫೋಟೋಗ್ರಾಫ್ ಎತ್ಕೊಂಬಂದು ನಿಮ್ಮ ಮುಂದೆ ತೋರಿಸ್ತಾನೋ ಅವಾಗೆಲ್ಲ ಹೇಳು, ಯೇಸುವಿನ ನಾಮದಲ್ಲಿ ಶಿಲುಬೆಯಲ್ಲೇ ದೇವರೆಲ್ಲ ಮಾಡಿ ಮುಗಿಸ್ಬಿಟ್ರು. ಐ ಆಮ್ ಎ ನ್ಯೂ ಕ್ರಿಯೇಷನ್. ಸೊ ಈ ಸಿನ್ ಕಾನ್ಷಿಯಸ್ ನಮ್ಮನ್ನು ಏನು ಮಾಡುತ್ತೆ ಗೊತ್ತಾ? ದೇವರೊಂದಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ. ಅದರಲ್ಲೂ ಪ್ರಸಂಗಗಳು ಏನು ಗೊತ್ತಾ? ಯು ಆರ್ ನಾಟ್ ವರ್ದಿ, ನೀನು ಯೋಗ್ಯತೆ ಇಲ್ಲ, ನೀನು ಇನ್ನು ಇದು ಮಾಡು, ಅದು ಮಾಡು, ಇದು ಮಾಡು, ಇದು ಮಾಡು. ತಲೆ ಕೆಟ್ಟೋಗೈತೆ, ಈಗಾಗಲೇ ತಲೆ ಜಿಡ್ಡಿಡ್ದು ಹೋಗೈತೆ. ಇನ್ನೂ ಏನು ತಾನಪ್ಪ ಮಾಡೋಣ? ನಾನೇನು ಹೇಳ್ತೀನಿ ಅಂದರೆ, ದೇವರೊಂದಿಗೆ ಐಕ್ಯತೆಯಲ್ಲಿ ಇರೋದಕ್ಕೆ ನೀನು ಏನೂ ಮಾಡಬೇಕಾಗಿದ್ದಿಲ್ಲ. ನೀನು ಬೇರೆ ನಂಬಬೇಕು. ದೇವರು ನನ್ನನ್ನು ಕ್ಷಮಿಸಿದ್ದಾರೆ, ಆದುದರಿಂದ ಸೈತಾನನೇ ಕಾಯಿಲೆಗಳನ್ನು ತರೋದಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ಆಮೆನ್. ಯು ಕ್ಯಾನ್ ಸ್ಟ್ಯಾಂಡ್ ಅಗೇನ್ಸ್ಟ್ ಸಿಕ್ನೆಸ್ ಇನ್ ದ ನೇಮ್ ಆಫ್ ಜೀಸಸ್. ಸೈತಾನ ಹೇಳ್ತಾನೆ, ನೋಡಿ ನೀನು ಮಾಡಿದ ತಪ್ಪಿಗೆ ಇವತ್ತು ಈ ಕಾಯಿಲೆ ನಿನಗೆ. ನೋಡಿ, ಏನಕ್ಕೆ ಥೈರಾಯ್ಡು, ಏನಕ್ಕೆ ಕ್ಯಾನ್ಸರು, ಏನಕ್ಕೆ ನಿನಗೆ ಬ್ಯಾಕ್ ಪೇಯ್ನು, ಕಾಲು ನೋವು, ಅದು ಇದು ಕ್ಯಾನ್ಸರು, ಇದೆಲ್ಲ ಏನಕ್ಕೆ ಗೊತ್ತಾ? ಏನು ತಪ್ಪು ಮಾಡ್ದೋ ಅದಕ್ಕೆ ದೇವರು ನಿನಗೆ ಸರಿಯಾಗಿ ಕೊಟ್ಟಿದ್ದಾರೆ. ಯೇಸುವಿನ ನಾಮದಲ್ಲೇ ಸಹಿತ ನನಗೆ ಹೇಳಿ, ಇನ್ ದ ನೇಮ್ ಆಫ್ ಜೀಸಸ್ ಯು ಡೋಂಟ್ ಹ್ಯಾವ್ ಎನಿ ಅಥಾರಿಟಿ ಆನ್ ಮೀ, ಬಿಕಾಸ್ ಐ ಆಮ್ ಎ ನ್ಯೂ ಬಾರ್ನ್ ಕ್ರಿಶ್ಚಿಯನ್. ಐ ಆಮ್ ಎ ನ್ಯೂ ಕ್ರಿಯೇಷನ್. ನಾನು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿರೋನು. ಬಾರ್ನ್ ಅಂದರೆ ಹಳೇದೆಲ್ಲ ಹೋಯ್ತು.
ಸೊ ಸತ್ಯವೇದ ಹೇಳುತ್ತೆ, ಮೇಡ್ ರೈಚಸ್. ವಿ ಕೆನಾಟ್ ಬಿಕಮ್ ರೈಚಸ್, ವಿ ಆರ್ ಮೇಡ್ ರೈಚಸ್. ನೀತಿವಂತನಾಗಿ ಇದೆಯಾ ಅಂದರೆ, ನೀನು ನೀತಿ ಕೆಲಸಗಳು ಮಾಡ್ತಾ ಇದೆ ಅಂದರೆ ಬಿಕಾಸ್ ಯು ಆರ್ ರೈಚಸ್. ಆಮೇಲೆ ನೀನು ಪಾಪಿ 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 ಅನ್ನೋವರೆಗೂ ಅವ್ನು ಪಾಪದಲ್ಲೇ ಇರ್ತಾನೆ. ನೀನು ನೀತಿವಂತನು ಅಂತ ಹೇಳ್ತಾ ಅವ್ನ ಮೈಂಡ್ ಸೆಟ್ ಚೇಂಜ್ ಆಗಿ ಅವ್ನು ನೀತಿವಂತನ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಪೌಲನ್ ನೋಡಿ ಈ ರೀತಿ ಹೇಳ್ತಾನೆ, ರೋಮನ್ಸ್ 1:16-17, ರೋಮಾಪುರದವ್ರು ಬರೆದ ಪುಸ್ತಕ 1:16-17. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ನೋಡಿ, ಪೌಲನ್ ಹೇಳ್ತಾನೆ, ಸುವಾರ್ತೆ ವಿಷಯದಲ್ಲಿ ನಾಚಿಕೊಳ್ಳಲ್ಲ ಅಂದರೆ ಏನು ಗೊತ್ತಾ? ಇದನ್ನು ಮಾತಾಡೋಕ್ಕೆ ಸ್ವಲ್ಪ ನಾಚಿಕೆ ಇರುತ್ತೆ. ಏನು ಗೊತ್ತಾ? ನೀನು ಪಾಪಿ ಅಂತ ಹೇಳೋದು ಬಿಟ್ಬಿಟ್ಟು, ನೀನು ನೀತಿವಂತನಪ್ಪ, ದೇವ್ರು ನೀನು ಆಶ್ವಸ್ತಾರಪ್ಪ, ದೇವ್ರು ನೀನು ಪ್ರೀತಿಸ್ತಾರೆ ಅಂತ ಹೇಳಿದಾಗ ನೋಡಿ, ಜನ ಏನು ಹೇಳ್ತಾರೆ ಗೊತ್ತಾ? ಏನು ಇವನು ಲೂಸ್ ಇವನು ಅಂತಾರೆ. ನಮ್ಮ ಪ್ರಸಂಗಗಳು ಕೇಳಿದವ್ರು ಏನು ಹೇಳ್ತಾರೆ ಗೊತ್ತಾ? ದಿಸ್ ಇಸ್ ಟೋಟಲಿ ರಾಂಗ್. ಇವರು ಸುಳ್ಳು ಬೋಧಕರು. ನಮಗೆ ಬೆಂಗಳೂರು ಕರ್ನಾಟಕದಲ್ಲಿ ಈಗಾಗಲೇ ಟೈಟಲ್ ಕೊಟ್ಟಿದ್ದಾರೆ, ಪಾಸ್ಟರ್ ಫಿಲಿಪ್ ಬಾಬು ಅಂದರೆ ಸುಳ್ಳು ಬೋಧನೆ ಯಾರು ಕೇಳಬೇಡಿ ಅಂತ. ನೋ ಪ್ರಾಬ್ಲಮ್. ಆದರೆ ಅದಕ್ಕೆ ನೋಡಿ ಪೌಲನ್ ಹೇಳ್ತಾನೆ, ನಾನು ನಾಚಿಕೆ ಪಡಲ್ಲಪ್ಪ. ಪೌಲನಿಗೆ ನಾಚಿಕೆ ಐತೆ ಅಂದರೆ ಏನರ್ಥ? ಇದರಲ್ಲಿ ಏನ್ರಿ ಇದೆ ನಾಚಿಕೆ ಪಡೋದಕ್ಕೆ, ಸುವಾರ್ತೆ ಹೇಳೋದಕ್ಕೆ? ಇದೆ. ನೀನೇನೇ ಪಾಪಿ ಆದರೂ ನಿನ್ನ ಮಗಪ್ಪ ಅಂತ ಹೇಳಿದ್ಕೆ ಸ್ವಲ್ಪ ಎಲ್ಲರೂ ಒಂಥರ ನೋಡ್ತಾರೆ. 10 ಕಮ್ಯಾಂಡ್ಮೆಂಟ್ಸ್ ಎಲ್ಲ ಮಾಡಿದ್ದಾನೆ ಸರಿ ಹೋಗ್ಬೇಕು. ಇದೇನು ಪೌಲನ್ ಬಂದ್ಬಿಟ್ಟು ಏನು ಮಾಡೋದು ಬೇಡ, ನ್ಯಾಯ ಪ್ರಮಾಣ ಬೇಡ, ನ್ಯಾಯಶಾಸ್ತ್ರ ಬೇಡ, ಧರ್ಮಶಾಸ್ತ್ರ ಬೇಡ, ಏನು ಇಲ್ಲದೇನೆ ಪರವಾಗಿಲ್ಲ, ನೀನು ನಂಬಿಕೆ ಇಡು, ನೀನೇ ರೈಚಸ್ ಅಂತ ಹೇಳ್ದೆ. ಇದನ್ನೆಲ್ಲ ಹೇಳ್ದಾಗ ಜನ ಏನು ಮಾಡೋರು ಗೊತ್ತಾ? ಅವನು ಒಂಥರ ನೋಡಿದ್ರು. ಇವತ್ತು ಇಡೀ ಕರ್ನಾಟಕನೇ ನನ್ನನ್ನು ಒಂಥರ ನೋಡ್ತಾ ಇತ್ತು. ಆದರೂ ಏನು ಪೌಲನ್ ಥರ ನಾನು ಹೇಳ್ತೀನಿ, ಈ ಸುವಾರ್ತೆನೆ ಸಾರೋದಕ್ಕೆ ನಾನು ನಾಚಿಕೆ ಪಡುವುದಿಲ್ಲ, ಬಿಕಾಸ್ ದಿಸ್ ಈಸ್ ದ ಟ್ರೂತ್. ಆಮೆನ್. ಪೌಲನ್ ಹೇಳ್ತಾನೆ, ನಾನು ನಾಚಿಕೆ ಪಡೋದಿಲ್ಲ. ನೋಡಿ, ಇದರಲ್ಲಿ ನಾಚಿಕೆ ಪಡೋದು ಏನಿದೆ? ನೀನು ಏನು ಮಾಡೋದು ಬೇಡಪ್ಪ, ನೀನು ಜಸ್ಟ್ ನಂಬಿದ್ರೆ ಸಾಕು. ಸುನ್ನತಿ ಏನು ಬೇಡ, ದ 10 ಕಮ್ಯಾಂಡ್ಮೆಂಟ್ಸ್ ಏನು ಬೇಡ. ಸೊ ಹೌ ಯು ಬಿಕಮ್ ರೈಚಸ್? ಓನ್ಲಿ ಬೈ ಫೇತ್, ದಟ್ಸ್ ಆಲ್. ನೋಡಿ, ನೀವು ಯಾವಾಗ ರಕ್ಷಣೆ ಹೊಂದ್ಬಿಟ್ರೋ, ದೇವರು ನಿಮ್ಮನ್ನು ಈ ಫ್ಯಾಮಿಲಿಯಿಂದ ಕತ್ತಲೆಯಲ್ಲಿ ಇದ್ದಂಥ ನಿಮ್ಮನ್ನು ಬೆಳಕಿನ ರಾಜ್ಯದೊಳಗೆ ಸೇರಿಸ್ಬಿಟ್ರು. ನೌ ಯು ಆರ್ ಇನ್ ಟು ದಿಸ್ ಕಿಂಗ್ಡಮ್. ನೀವು ಈ ರಾಜ್ಯದಲ್ಲಿ ಇರೋದ್ರಿಂದ ನೀವು ಮತ್ತೆ ಸೈತಾನನ ಅಧಿಕಾರ, ಸೈತಾನ ನಾನು ಹಂಗೆ ಮಾಡಿಬಿಡ್ತಾನೆ, ಹಂಗೆ ಮಾಡಿಬಿಡ್ತಾನೆ, ನೀವು ಯೋಚನೆ ಮಾಡಬೇಕಲ್ಲ. ನೀವು ಇನ್ನೊಂದು ಕಡೆಗೆ ದೇವರು ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಮಕ್ಕಳ ಲಿಸ್ಟಲ್ಲಿದ್ದೀರಾ. ನೀತಿವಂತನು ಅನ್ನೋದು ಹೆಂಗೆ ಗೊತ್ತಾ? ನೋಡಿ, ಒಂದು ಪಾಸ್ಪೋರ್ಟ್ ಇದೆ ಹಂಗೆ. ಈಗ ಒಂದು ಪಾಸ್ಪೋರ್ಟಲ್ಲಿ ಈಗ ನೋಡಿ, ನೀವು ಒಂದು ಪಾಸ್ಪೋರ್ಟ್ ಮಾಡೋಕ್ಕೆ ಹೋಗಿ 10 ವೆರಿಫಿಕೇಷನ್, ಪೊಲೀಸ್ ಎನ್ಕ್ವೈರಿ, ಪೊಲೀಸ್ ವೆರಿಫಿಕೇಷನು, ಅಡ್ರೆಸ್ ಕರೆಕ್ಟಾಗಿರಬೇಕು, ಆಧಾರ್ ಕಾರ್ಡಲ್ಲಿ ಇನ್ಷಿಯಲ್ ಇಲ್ಲಾಂದರೆ ಮತ್ತೆ ಇನ್ನೊಂದು ಡೇಟ್ ಕೊಡ್ತಾರೆ. ಅಪ್ಪನ ಹೆಸರು, ನಿಮ್ಮ ಹೆಸರು ಹೆಂಗೋ ಕರೆಕ್ಟಾಗಿದ್ರು ಅಪ್ಪನ ಇನ್ಷಿಯಲ್ ಕರೆಕ್ಟಾಗಿರಬೇಕು ಅಂತಾರೆ, ಅವ್ರ ಇನ್ಷಿಯಲ್ ಕರೆಕ್ಟಾಗಿರಬೇಕು. ಮಕ್ಕಳದು ಆಮೇಲೆ ಅಡ್ರೆಸ್ಸಲ್ಲಿ ಚಿಕ್ಕದು ಏನಾದರೂ ಪಿನ್ ಕೋಡ್ ತಪ್ಪಿದರೆ, ಫೋನ್ ನಂಬರ್ ತಪ್ಪಿದರೆ, ಏನಾದರೂ 10 ಸರಿ ಕಳಿಸ್ತಾರೆ. ಯಾಕೆ ಗೊತ್ತಾ? ಕರೆಕ್ಟಾದ ವೆರಿಫಿಕೇಷನ್ನು ಕಂಪ್ಯೂಟ್ರಲ್ಲಿ ಇದು 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 ಇದೆ, ಈ ವಯಸ್ಸು, ಇದು ತಂದೆ ಹೆಸರು, ಇದು ತಾಯಿ ಹೆಸರು, ಇದು ಫೋನ್ ನಂಬರು, ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ ಮೇಲೆ, ಪೊಲೀಸ್ ಎಲ್ಲ ವೆರಿಫಿಕೇಷನ್ ಆಗಿದ ಮೇಲೆ ನಿಮಗೆ ಪಾಸ್ಪೋರ್ಟ್ ನಿಮ್ಮ ಕೈಯಲ್ಲಿ ಕೊಡೋದು. ಆ ಪಾಸ್ಪೋರ್ಟ್ ಒಂದು ಇದು ಬಿಟ್ಟರೆ ಹೊರ ದೇಶದಲ್ಲಿ ಹೋದಾಗ ನೀವು ಹೆಂಗೆ ಹೋಗ್ಬೋದು ಗೊತ್ತಾ? ಐ ಹ್ಯಾವ್ ಪಾಸ್ಪೋರ್ಟ್. ಆ ಪಾಸ್ಪೋರ್ಟ್ನ ಇಟ್ಕೊಂಡು ಶೋ ಮಿ ಯುವರ್ ಪಾಸ್ಪೋರ್ಟ್ ಅಂದರೆ ಹೇಗೆ? ತಲೆ ಎತ್ತಿ ನಡಿಬೋದು. ಏನಿದ್ರೆ ಒಂದು ವೇಳೆ ಹೊರದೇಶಲ್ಲೇ ಪಾಸ್ಪೋರ್ಟ್ ಕಳ್ದೋಯ್ತು ಅಂದರೆ ಕಳ್ಳನ ಥರ ಓಡಾಡಬೇಕು. ಯಾಕಂದ್ರೆ ಪಾಸ್ಪೋರ್ಟ್ ಕಳ್ದೋಯ್ತು ಅಂತ ಹೇಳಿ ಅದು ಸಿಗೋವರೆಗೂ ತುಂಬ ಪ್ರಾಬ್ಲಮ್. ಅದಕ್ಕೇನೆ ಪಾಸ್ಪೋರ್ಟು ಜೋಪಾನ. ಎಲ್ಲರೂ ಹೇಳಿ, ನೀತಿವಂತನು ಎಂಬ ಟೈಟಲ್ಲು ಜೋಪಾನ. ನೀನು ಈ ಪಾಸ್ಪೋರ್ಟನ್ನು ನೀನು ಕಳೆದಾಕ್ಬಿಟ್ರೆ, ನೀನು ಪಾಪಿ ಲಿಸ್ಟಲ್ಲಿ ಬಂದು ನಿಂತ್ಕೊಂಡ್ರೆ ನಿನಗೆ ಯಾವ ಆನ್ಸರು ಸಿಗೋದಿಲ್ಲ. ಸೊ ಪಾಸ್ಪೋರ್ಟನ್ನು ನೀನು ಎಷ್ಟು ಹುಷಾರಾಗಿ ಇಟ್ಕೊಂಡಿದೆಯೋ ಆ ರೀತಿಯೇ ಇವತ್ತು ಈ ಪ್ರಸಂಗ, ನಾನು ರೈಚಸ್ ಅನ್ನೋ ಪ್ರಸಂಗ. ಸೈತಾನನ್ನು ಎಷ್ಟು ಸರಿ ನೀನು ಸರಿಯಿಲ್ಲ ಅಂದರು ನೀನು ತಲೆಯೇ ಕೆಡ್ಸ್ಕೊಬಾರ್ದು. ಯಾಕೆ ಗೊತ್ತಾ? ನೀನು ಆ ಫ್ಯಾಮಿಲಿಯಿಂದ ದೇವರು ಈ ಫ್ಯಾಮಿಲಿಗೆ ತಗೊಂಬಂದು ಆಗೋಯ್ತು. ಯು ಆರ್ ಎ ನ್ಯೂ ಕ್ರಿಯೇಷನ್. ಸಿಂಪಲಾಗಿ ಹೇಳ್ತೀನಿ ನೋಡಿ, ದಾವೀದನು ಹೇಳ್ತಾನೆ, ನಾನು ಹುಟ್ಟಿದಾಗಿಂದನೇ ಪಾಪಿ. ಸೊ ಹುಟ್ಟಿದ್ದೆ ಹೆಂಗೆ? ಪಾಪಿಯಾಗಿ. ಈಗ ಒಬ್ಬ ಮನುಷ್ಯ ಪಾಪಿಯಾಗಿರಬೇಕು ಅಂದರೆ ಅವನು ಪಾಪಿಯಾಗಿದ್ದಾನಂದರೆ ಅವನು ಹುಟ್ಟಿದ್ದಂಗೆ. ಈಗ ಒಬ್ಬ ಮನುಷ್ಯ ನೀತಿವಂತನಾಗಿದ್ದಾನೆ ಅಂದರೆ ಅವನು ನೀತಿ ಮಾಡೋದ್ರಿಂದಲ್ಲ, ಅವನು ಹುಟ್ಟಿದ್ದೇ ನೀತಿವಂತನು. ಓ ಮೈ ಗಾಡ್, ಅವನು ಹುಟ್ಟಿದ್ದೇ ನೀತಿವಂತನು. ಎಲ್ಲರೂ ಹೇಳಿ, ಅವನು ಹುಟ್ಟಿದ್ದೇ ನೀತಿವಂತನಾಗಿ. ಸೊ ದೇವ್ರ ಮುಂದೆ ನಿಲ್ಲೋದಕ್ಕೆ ಎಲ್ಲ ಅರ್ಹತೆಯೂ
ನಮಗಿದೆ ನೋಡಿ. ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆಗೆ ತುಂಬ ವ್ಯತ್ಯಾಸ. ಹಳೆ ಒಡಂಬಡಿಕೆ ಐಕ್ಯ ಕಟ್ಟಾಗೋಯ್ತು, ಹೊಸ ಒಡಂಬಡಿಕೆ ಐಕ್ಯತೆ ಸೇರ್ತು. ಸೊ ವಿ ಆರ್ ಕಾಲ್ಡ್ ಫಾರ್ ಫೆಲೋಶಿಪ್. ಎಲ್ಲ ಕ್ರಿಶ್ಚಿಯನ್ನ ದೇವರು ಕರೆದಿದ್ದಕ್ಕೆ, ಫಸ್ಟು ಕೆಲಸ ಮಾಡೋದಕ್ಕೆ, ಗುಡ್ಸೋಕ್ಕೆ, ಟ್ರ್ಯಾಕ್ಸ್ ಕೊಡೋದಕ್ಕೆ, ಪ್ರೀಚ್ ಮಾಡೋದಕ್ಕೆ, ಮ್ಯೂಸಿಕ್ ಬಾರಿಸೋದಕ್ಕೆ, ಸುವಾರ್ತೆ ಹೇಳೋದಕ್ಕೆ ಅಲ್ಲ. ವಿ ಆರ್ ಕಾಲ್ಡ್ ಫಾರ್ ಫೆಲೋಶಿಪ್. ನೀನು ದೇವರೊಂದಿಗೆ ಐಕ್ಯತೆಯಲ್ಲೇ ಇಲ್ಲ ಅಂದರೆ ನೀನು ಯಾವ ಸೇವೆ ಮಾಡಿದ್ರೂ ವೇಸ್ಟೇ. ಐಕ್ಯತೆಯೇ ಇಲ್ಲ, ನಾನು ಕೊಡ್ತೀನಿ ಅಂದರೆ ಅದು ಸುಮ್ಮನೆ ಚಾರಿಟಿಗೆ ಕೊಟ್ಟಂಗಿರುತ್ತೆ, ಚಾರಿಟೇಬಲ್ ಟ್ರಸ್ಟಿಗೆ ಕೊಟ್ಟಂಗಿರುತ್ತೆ ಹೊರತು ನೀನು ಐಕ್ಯತೆಯಲ್ಲಿ ಇದ್ದು ಕೊಡಲಿಲ್ಲ ಅಂದರೆ ಅದು ಚಾರಿಟಿಗೆ ಹೊರಟೋಗುತ್ತೆ. ನೀನು ಐಕ್ಯತೆ ಫಸ್ಟು, ದೆನ್ ಗಿವಿಂಗ್. ಐಕ್ಯತೆ ಫಸ್ಟು, ದೆನ್ ಮಿನಿಸ್ಟ್ರಿ. ಐಕ್ಯತೆ ಫಸ್ಟು, ದೆನ್ ಸಿಂಗಿಂಗ್. ಎಲ್ಲನೂ ಯಾವುದರಿಂದ ಬರಬೇಕು? ಸೊ ನಮ್ಮನ್ನು ದೇವ್ರು ಕರೆದಿದ್ದೇನಕ್ಕೆ? ಆಮೆನ್. ಇವತ್ತು ಅನೇಕ ಪ್ರೀಚರ್ಗಳು ಏನು ಹೇಳ್ತಾರೆ ಅಂದರೆ ಐಕ್ಯತೆ ಇಲ್ಲಿ ದೇವರೊಂದಿಗೆ ಫೆಲೋಶಿಪ್ ಈ ಭೂಮಿಯಲ್ಲಿ ಇಲ್ಲ. ಈ ಭೂಮಿಯಲ್ಲಿ ಇರೋವರೆಗೂ ಕಷ್ಟ. ಐಕ್ಯತೆ ಎಲ್ಲಿ ಇರುತ್ತೆ ಒಬ್ಬ ಮನುಷ್ಯನಿಗೆ ಅಂದರೆ ಅದು ಪರಲೋಕದಲ್ಲಿ ಮಾತ್ರನೇ. ಏನು ಹೇಳ್ತಾರೆ? ಐಕ್ಯತೆ ಎಲ್ಲಿರುತ್ತಂತೆ? ಮತ್ತು ಇಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು? ಬೇಗ ಪ್ರೇಯರ್ ಮಾಡ್ಕೊಂಡು ಹೋಗುತ್ತಾನೆ. ಐಕ್ಯತೆ ಎಲ್ಲ ಪರಲೋಕದಲ್ಲಿ ಏನ್ಮೇಲೆ ಇಲ್ಲೇನು ಕೆಲಸ? ಸೊ ಪರಲೋಕಕ್ಕೆ ಹೋಗಿದ ಮೇಲೆ ಎಲ್ಲ ಐಕ್ಯತೆ. ಈ ಭೂಮಿಯಲ್ಲೇ ಯು ಕ್ಯಾನ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಇಫ್ ಯು ವಾಂಟ್ ಟು ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್ ಯು ಶುಡ್ ಟೆಲ್ ಐ ಆಮ್ ರೈಚಸ್ ಇನ್ ದ ನೇಮ್ ಆಫ್ ಜೀಸಸ್. ನಾನು ನೀತಿವಂತನು. ನೋಡಿ, ವಿ ಆರ್ ಕಾಲ್ಡ್ ಫಾರ್ ಫೆಲೋಶಿಪ್. ಯೇಸು ಸ್ವಾಮಿ ನನ್ನನ್ನು ನಿಮ್ಮನ್ನು ಕರೆದಿದ್ದಕ್ಕೆ ಕಾರಣ ಏನು ಗೊತ್ತಾ? ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿರಬೇಕು. ಅದಕ್ಕೆ ಪಾಪ ಕಾರಣನಾ? ನೋ 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 ನೋ, ಅದನ್ನು ದೇವ್ರು ಡೀಲ್ ಮಾಡಿಬಿಟ್ರು. ಮತ್ತು ಇನ್ನೇನು ತಾನೇ ಕಾರಣ? ಏನಿಲ್ಲ, ನಿನ್ನ ಮನಸಾಕ್ಷಿನೇ ಕಾರಣ. ನಿನ್ನ ಮನಸಾಕ್ಷಿಯಲ್ಲಿ ಯಾರೋ ಹೇಳ್ಬಿಟ್ರು ನಿನಗೆ ಯಾವ ಯೋಗ್ಯತೆಯೂ ಇಲ್ಲ ಅಂತ. ಅದಕ್ಕೆ ಚರ್ಚಿಗೆ ಬಂದಾಗಲ್ಲ ನಮಗೆ ಧೈರ್ಯ ಕೊಡಬೇಕು, ಹೋಪ್ ಕೊಡಬೇಕು. ಒಬ್ಬ ಮನುಷ್ಯ ನಿನ್ನ ಪ್ರೀತಿಸ್ತಾರಪ್ಪ, ನೀನು ದೇವರೊಂದಿಗೆ ಇರ್ಬೋದು, ನೀನು ಪ್ರೇಯರ್ ಮಾಡ್ಬೋದು, ನೀನು ಪ್ರಾರ್ಥನೆ ಕೇಳ್ತಾರೆ ಅನ್ನೋ ನಂಬಿಕೆ ಕೊಡೋದೇ ಪುಲ್ಪಿಟ್ಟು. ಅದಕ್ಕಾಗಿಯೇ ಪುಲ್ಪಿಟ್ ಇರೋದು. ಬಂದವ್ರನ್ನೆಲ್ಲ ಉಗಿದ್ಕೊಂಡು ಏನೋ ನೀನು ಹಂಗೆ ಬರ್ತೀಯ ಏನಿದು ಅದು ಇದು 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 ಅಂತ ಒಬ್ಬರನ್ನ ಕಂಡ ಮಾಡೋದಕ್ಕಾಗಿ ಪುಲ್ಪಿಟ್ ಇಲ್ಲ. ಬಿದ್ದಿರೋರನ್ನ ಮೇಲೆ ಕೆತ್ತೋದೇ ಪುಲ್ಪಿಟ್ಟು. ಸೊ ಆ ಚರ್ಚು, ಯಾವ ಚರ್ಚು ಆ ಕೆಲಸ ಮಾಡುತ್ತೋ, ದೇರ್ ವಿಲ್ ಬಿ ಎ ಗ್ಲೋರಿ ಆಫ್ ಗಾಡ್ ಇನ್ ದ ನೇಮ್ ಆಫ್ ಜೀಸಸ್. ಅಲ್ಲಿ ದೇವರ ಮಹಿಮೆ ಇರುತ್ತೆ, ದೇವರ ಆಶೀರ್ವಾದ ಇರುತ್ತೆ. ದೇರ್ ವಿಲ್ ಬಿ ಲಾಂಗ್ ಲೈಫ್ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ಸೊ ಈ ಸತ್ಯನ ಕೇಳ್ತಾ ಇರೋ ಎಲ್ಲರೂ ಇನ್ಮೇಲೆ ಧೈರ್ಯವಾಗಿ ಪ್ರಾರ್ಥನೆ ಮಾಡಿ ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್. ದೇವರೊಂದಿಗೆ ನಿಲ್ಲೋದಕ್ಕೆ ಎಲ್ಲ ಅರ್ಹತೆನೂ ದೇವ್ರು ನಿನಗೆ ಕೊಟ್ಟಿದ್ದಾರೆ. ಪಾಸ್ಟರ್ ನನ್ನ ಪಾಪಿ ಅನ್ನೋದನ್ನು ಇವತ್ತು ಮೈಂಡಿಂದ ತೆಗೆದಾಕ್ಬಿಡಿ. ದೇವ್ರು ನಿನ್ನನ್ನು ಮಗನಾಗಿ ನೋಡ್ತಾರೆ. ಈ ಲೋಕದಲ್ಲಿ ಎರಡೇ ಆಪ್ಷನ್. ಒಂದು, ಎದರ್ ಯು ಆರ್ ಎ ಚೈಲ್ಡ್ ಆಫ್ ಗಾಡ್ ಆರ್ ಚೈಲ್ಡ್ ಆಫ್ ಡೆವಿಲ್. ಎರಡೇ ಆಪ್ಷನ್ನೇ. ಒಂದು, ಇಲ್ಲ ಸೈತಾನನ ಮಕ್ಕಳು. ಈ ಎರಡರ ಮಧ್ಯದಲ್ಲಿ ಫಸ್ಟ್ ನಾನು ದೇವ್ರ ಮಗನೂ ಅಲ್ಲ, ನಾನು ಸೈತಾನ್ ಮಗನೂ ಅಲ್ಲ, ನಾನು ಸೆಂಟ್ರಲ್ಲಿರೋ ಪಾಪಿ ಅನ್ನೋದೆಲ್ಲ ಬೈಬಲಲ್ಲಿ ಇಲ್ಲ. ಎದರ್ ಯು ಆರ್ ಎ ಚೈಲ್ಡ್ ಆಫ್ ಗಾಡ್ ಆರ್ ಯು ಆರ್ ಎ ಚೈಲ್ಡ್ ಆಫ್ ಸೈಟನ್. ಇಫ್ ಯು ಆರ್ ಎ ಚೈಲ್ಡ್ ಆಫ್ ಗಾಡ್, ನಿನ್ನ ದೇವ್ರ ಮಗನಾಗಿದ್ದರೆ ಇವತ್ತು ನಿನ್ನ ಪ್ರಾರ್ಥನೆ ಕೇಳ್ತಾರೆ. ಇವತ್ತೆಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಆಮೆನ್. ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೆನ್. ಇಲ್ಲಿ ಬಂದಿರೋ ನಾವೆಲ್ಲರೂ ಹಾಗೆ ನಿಂತ್ಕೊಳ್ಳೋಣ. ಒಂದಿಗೆ ನೀನು ಮಾತನಾಡಿದ್ದಕ್ಕೆ ಹಾಗೆ ಸ್ತೋತ್ರಪ್ಪ. ನಮ್ಮನ್ನೆಲ್ಲರನ್ನು ಹೊಸ ಸೃಷ್ಟಿಯಾಗಿ ಮಾಡಿ, ನಮ್ಮನ್ನು ನೀತಿವಂತನಾಗಿ ಮಾಡಿ, ನಿನ್ನೊಂದಿಗೆ ಐಕ್ಯತೆಯಲ್ಲಿರೋದಕ್ಕೆ ನಮ್ಮನ್ನು ಕರೆದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್.